ಸಂಪುಟ ವಿಸ್ತರಣೆಯಾಗಿ 9ನೇ ದಿನ ಖಾತೆ ಹಂಚಿಕೆ ಯಾವಾಗ ಪಟ್ಟಿ ನಾವು ಫೈನಲ್ ಮಾಡ್ತೀವಿ ಅಂದಿರೋ ದೆಹಲಿ ಹೈಕಮಾಂಡ್. ದೆಹಲಿ ನಾಯಕರ ಸಂದೇಶಕ್ಕಾಗಿ ಕಾದು ಕೂತಿದ್ದಾರೆ ಸಿಎಂ ಡಿಕೆಶಿ. ನಾಡಿದ್ದಿನಿಂದ ಮಳೆಗಾಲ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಗತ್ತೆ. ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಸಜ್ಜಾಗಿವೆ. ಖಾತೆ ಹಂಚಿಕೆ ಮಾಡಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಿಎಂ ಡಿಕೆಶಿ. ನೂತನ ಸಚಿವರಿದ್ರೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಹೊಣೆ ಸಿಎಂ ಮೇಲೆ. ಬಹುತೇಕ ಪ್ರಶ್ನೆಗಳಿಗೆ ಸಿಎಂ ಡಿಕೆಶಿನೇ ಖುದ್ದು ಉತ್ತರ ನೀಡ್ತಾರ. ಖಾತೆ ಹಂಚಿಕೆ ವಿಳಂಬದ ಲಾಭಗಳನ್ನ ಪಡೆದುಕೊಳ್ಳುತ್ತಾ ಬಿಜೆಪಿ ಮತ್ತು ಜೆಡಿಎಸ್. ಖಾತೆ ಹಂಚಿಕೆ ಮಾಡಲಾಗದೆ ಅಧಿವೇಶನ ಇನ್ನೇನು ಆರಂಭ ಆಗ್ತಾ ಇದೆ. ನೂತನ ಸಚಿವರಿದ್ರೂ ಕೂಡ ಖಾತೆ ಹೊಣೆ ಇರೋದು ಸಿಎಂ ಮೇಲೆ, ಯಾಕಂದ್ರೆ ಖಾತೆ ಹಂಚಿಕೆ ಆಗಿಲ್ಲ. ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಸಿಎಂ ಇಂದಾನೇ ಬರಬೇಕು. ಹೈಕಮಾಂಡ್ ನಾವು ಖಾತೆ ಹಂಚ್ತೀವಿ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ನ ಹಸಿರು ನಿಶಾನೆಗೆ ಕಾದು ಕೂತಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಆಗಿದೆ, ಆದರೆ ಖಾತೆ ಹಂಚಿಕೆ ಇಲ್ಲ. ವಿಧಾನಮಂಡಲ ಅಧಿವೇಶನ ಆರಂಭ ಆದಾಗ ಇಲಾಖೆಗಳ ಬಗ್ಗೆ ಯಾರೇ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ಉತ್ತರ ಕೊಡೋದಕ್ಕೆ ಆಯಾ ಇಲಾಖೆಯನ್ನ ಸಚಿವರಿಗೆ ಇನ್ನೂ ನೀಡಿಲ್ಲ. ಬಹುತೇಕ ಖಾತೆಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು. ಖಾತೆಗಳಿಲ್ಲದ ಸಚಿವರು ಬಿಜೆಪಿ ಜೆಡಿಎಸ್ ತರಹೇವಾರಿ ಟೀಕೆ. ಕತ್ತೆ ಕಾಯೋಕೆ ಸಂಪುಟ ವಿಸ್ತರಣೆ ಮಾಡಿದ್ದಾರಾ ಅಂತ ಆರ್ ಅಶೋಕ್ ತಿವಿದಿದ್ದಾರೆ. ಡಿಕೆಶಿ ರಾಜ್ಯದ ಅತ್ಯಂತ ದುರ್ಬಲ ಸಿಎಂ ಅಂತ ಎಂಎಲ್ಸಿ ಸಿಟಿ ರವಿ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಖಾತೆ ಹಂಚಿಕೆಯಾಗುತ್ತೆ ಅಂತ ನೂತನ ಸಚಿವರು ಹೇಳ್ತಾ ಇದ್ದಾರೆ. ಖಾತೆ ಹಂಚಿಕೆ ಆಗದೇ ಇದ್ರೂ ಕೆಲಸ ಮಾಡ್ತಾ ಇದ್ದೇವೆ ಅಂತ ಬಾಲಕೃಷ್ಣ ಹೇಳ್ತಾ ಇದ್ದಾರೆ. ಬಿಜೆಪಿ ಕಾಲದಲ್ಲೂ ಖಾತೆ ಹಂಚಿಕೆ ವಿಳಂಬ ಆಗಿತ್ತು ಅಂತ ತಿರುಗೇಟು ಕೊಡ್ತಾ ಇದ್ದಾರೆ. ಮಂತ್ರಿಗಳನ್ನ ಖಾತೆಗೆ ಯಾಕೆ ಮಾಡಿದ್ದೀರಾ? ಅವ್ರಿಗೆ PA, ಕಾರು, ಮನೆ, PADA, ಅವ್ರಿಗೆ ಆಫೀಸರು, IAS, IPS ಎಲ್ಲ ಏನ್ ಕೊಟ್ಟಿದ್ದೀರಾ ಅವ್ರಿಗೆ? ಸರ್ಕಾರದ ದುಡ್ಡು ಇವೆಲ್ಲ ಟ್ಯಾಕ್ಸ್ ಪೇಯರ್ಸ್ ಹಣ. ಇದು ಚಕ್ರಾಧಿಪತಿ ಅಲ್ಲ. ಹಿಂದೆ ಅದೇನೋ ಬಳ್ಳಾರಿ ಅಂತ ಇದ್ರಲ್ಲ, ಹಂಗಲ್ಲ ಇದು. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನೀವು ಗೌರವ ಕೊಡೋದಾದ್ರೆ ಪುಸ್ತಕ ಇಟ್ಕೊಂಡು ಯಾವಾಗೂ ಖಾಲಿ ಪುಸ್ತಕ ಇಟ್ಕೊಂಡ್ ಬಂದಿದ್ದೀರಲ್ಲ, ಅದ್ರಲ್ಲೇನ ಬರ್ಕೊಂಬಂದು ಇಟ್ಕೊಳ್ಳಿ. ಕ್ಯಾಬಿನೆಟ್ ಅಂದ್ರೆ ಏನು? ಕ್ಯಾಬಿನೆಟ್ಟಿನ ಮಂತ್ರಿಗಳಿಗೆ ಏನ್ ಪವರ್ಸ್ ಇರ್ತದೆ, ಮುಖ್ಯಮಂತ್ರಿಗಳಿಗೆ ಏನ್ ಪವರ್ಸ್ ಇರುತ್ತೆ? ಇದು ಯಾರೋ ರಾಜರ ಮಕ್ಕಳ ಆಡಳಿತ ಅಲ್ಲ ಇದು. ಹಿರಿಯ ಶಾಸಕರೇ ಮಂತ್ರಿಗಿರಿಯನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳಿದ್ದಾರೆ. ಭ್ರಷ್ಟರಿಗೆ ಮಾತ್ರ ಮಂತ್ರಿಗಿರಿ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ ಭ್ರಷ್ಟ ನಾಗೇಂದ್ರ ಮಂತ್ರಿ ಆಗಕ್ಕೆ ಹೆಂಗ್ ಸಾಧ್ಯ ಆಗ್ತಿತ್ತು? ಖಾತೆ ಹಂಚುವ ಸ್ಥಿತಿಯಲ್ಲೂ ಮುಖ್ಯಮಂತ್ರಿಗಳಿಲ್ಲ. ಮೇಲೂ ನೀವು ನಿಮ್ಮನ್ನು ನೀವು ಬಂಡೆ ಅಂತ ಹೇಳ್ಕೊಂಡ್ರೆ ಯಾರು ನಿಮ್ಮನ್ನು ನಂಬ್ತಾರೆ? ಬಹುಶಃ ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ನೀವು ಆಗ್ಬೋದು ಅಂತ ಅನ್ಸುತ್ತೆ. ಎಲ್ಲ ಕೊಡ್ತೀವಿ. ಸರ್ಕಾರ ಕೊಡ್ತೀವಿ. ಖಾತೆ ಹಂಚುತ್ತಾರೆ ಮುಖ್ಯಮಂತ್ರಿಗಳು. ಆದಷ್ಟು ಇವತ್ತೇ ಕೊಡ್ಬೋದು ಅಥವಾ ನಾಳೆ ಕೊಡ್ಬೋದು ಅಂತ ಉತ್ತರ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಗೊಂದಲ ಏನಿಲ್ಲ. ಹೊಸ ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಇವತ್ತೆಲ್ಲ ಸೆಟ್ಲು ಮಾಡ್ತಾರೆ. ಬಿಜೆಪಿಯವ್ರು ಇರೋದೇ ಟೀಕೆ ಮಾಡೋಕ್ಕೆ, JDSನವ್ರು ಇರೋದೇ ಟೀಕೆ ಹೋಗ್ಲಕ್ಕೆ ಇರೋದವರು ನಮಗೆ ಅಲ್ಲ. ಖಾತೆ ಹಂಚಿಕೆ ಆಗದೆ ಇದ್ರೆ ಏನಂತೆ? ಖಾತೆ ಸರಿಯಾಗಿ ಈಗ ನಿರ್ವಹಣೆ ಮಾಡ್ತಾ ಇಲ್ವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್? ನಾವು ಆಯ್ತು, ಇದೇನು ಇವತ್ತು ಹೇಳೋರಲ್ಲ, ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಹೇಳಿ. ನೋಡ್ರಿ, ನಮ್ಮ ಜಿಲ್ಲೆನಲ್ಲಿ ಎಲ್ಲದಕ್ಕೂ ನಾನೇ ಮಂತ್ರಿ, ಎಲ್ಲ ಇಲಾಖೆಗೂ ನಾನೇ ಮಂತ್ರಿ. ಎಲ್ಲ ಇಲಾಖೆನೂ ಸುಭದ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಮ್ಮ ಜಿಲ್ಲೆನಲ್ಲಿ ನಾನೇ ಮಂತ್ರಿ ಎಲ್ಲದಕ್ಕೂ. ಯಾರು ಕೊಟ್ಟರು ಉಸ್ತುವಾರಿ ಅಂತಲ್ಲ, ಎಲ್ಲದಕ್ಕೂ ಜವಾಬ್ದಾರಿ ನಾನೇ. ನನ್ನನ್ನೇ ಹೊಣೆಗಾರನಾಗಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ನಿನಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ನೀನು ಮಾಡಬೇಕು ಅಂತ. ಇವತ್ತು ನಾಳೆ ಮಾಡ್ತಾರೆ. ಖಾತೆ ಹಂಚಿಕೆ ಬಗ್ಗೆ ಏನು ಭಿನ್ನಾಭಿಪ್ರಾಯ ಇಲ್ಲ, ಮಾಡ್ತಾರೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗುತ್ತೆ ಅಂತ ಹೇಳ್ತಾ ಇದೀವಿ. ನನಗೆ ಗೊತ್ತಿಲ್ಲ, ನಾನು ಅಷ್ಟೊಂದು ದೊಡ್ಡನಲ್ಲ. ನನಗೆ ಅಷ್ಟೊಂದು ದೊಡ್ಡ ಇದು ಇಲ್ಲ ನನಗೆ. ಇಲ್ಲ, ಅದು ಕೆಲವು ಸಂದರ್ಭದಲ್ಲಿ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಈಗ ಯಾಕೆ ತಡ ಇದೆ ಅಂತೇಳಿ ನನಗೆ ಅದರ ಮಾಹಿತಿ ಇಲ್ಲ.
ನೋಡಿ, ಖಾತೆ ಹಂಚಿಕೆ ಮುಖ್ಯಮಂತ್ರಿ ಪರಮ ಅಧಿಕಾರ. ಮುಖ್ಯಮಂತ್ರಿ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿಕೊಂಡು, ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿಕೊಂಡು ಅದು ಸಮರ್ಪಕವಾಗಿ ಅದನ್ನು ಕೊಡ್ತಾರೆ. ಎಲ್ಲ ಸಚಿವರು ಕೂಡ ಪ್ರತಿಯೊಂದು ಖಾತೆ ಕೂಡ ಅದರದೇ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲೂ ಭಾಳಷ್ಟು ಕೆಲಸ ಮಾಡ್ಬೋದು. ಯಾವುದೇ ಖಾತೆ ಕೊಟ್ಟರು ಕೂಡ ಎಲ್ಲ ಸಚಿವರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಅವೇನು ನನ್ನ ಗಮನಕ್ಕಿಲ್ಲ. ಅಂಥವೇನಿದ್ರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡೋಂಥದ್ದು. ನನ್ನ ಗಮನಕ್ಕೆ ಅದಿಲ್ಲ. ಇವತ್ತು ನನ್ನ ಅನಿಸಿಕೆ ಹಂಚಿಕೆ ಆಗ್ಬೋದು ಅಂತ ವಿಶ್ವಾಸ ಇದೆ. ಯಡಿಯೂರಪ್ಪ ಗೌರ್ಮೆಂಟ್ ಫಸ್ಟ್ ಟೈಮ್ ಅವಾಗ ಪೂರ್ಣ ಪ್ರಮಾಣದ ಸರ್ಕಾರ ಇತ್ತು ಬಿಟ್ಟು ಅಂತಲ್ಲ. ಬಿಜೆಪಿಯರ ಅವಧಿಯೊಳಗ ಇಂಥ ಆದಂಥದ್ದು ಉದಾಹರಣೆಗಳು ಇದ್ದಾವೆ. ಸರ್, ನಾನು ಖರ್ಗೆ ಸಾಹೇಬರಿಗೆ ಭೇಟಿಯಾಗಿದ್ದು ನನಗೆ ಮಂತ್ರಿ ಸ್ಥಾನದ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆ ಹೇಳಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬಂದೆ. ವಿಧಾನಮಂಡಲ ಅಧಿವೇಶನ ಇನ್ನೇನು ಆರಂಭ ಆಗಬೇಕು. ಆದರೆ ಸದ್ಯಕ್ಕೆ ಹೈಕಮಾಂಡ್ನಿಂದ ಖಾತೆ ಹಂಚಿಕೆನೇ ಆಗಿಲ್ಲ. 9 ದಿನ ಆಗಿದೆ ಸಂಪುಟ ವಿಸ್ತರಣೆಯಾಗಿ, ಸಚಿವರಾಗಿದ್ದಾರೆ. ಆದರೆ ಖಾತೆ ಹಂಚಿಕೆ ಅನ್ನೋದು ಗಜಪ್ರಸವ. ದೆಹಲಿ ನಾಯಕರು ಈಗ ಸಂದೇಶ ಕಳಿಸ್ತಾರೆ, ಆಗ ಸಂದೇಶ ಕಳಿಸ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರು ಕಾದು ಕೂತಿದ್ದೇ ಬಂತು. ಹೈಕಮಾಂಡ್ ಇದುವರೆಗೆ ಖಾತೆ ಹಂಚಿಕೆ ಮಾಡಿಲ್ಲ. ಬಿಜೆಪಿ ಜೆಡಿಎಸ್ಗೆ ಇದೇ ಈಗ ಅಸ್ತ್ರ. ವಿರೋಧ ಪಕ್ಷದ ನಾಯಕರು ವಾಗ್ದಾಳಿ ಶುರು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಅಶೋಕ್, ಒಂದು ಕಡೆ ಸಿಟಿ ರವಿ. ಇದರ ಲಾಭ ಅಧಿವೇಶನದಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ಗಾಗತ್ತಾ? ಈಗ ಹಂಚದೆ ಉಳಿದಿರೋ ಖಾತೆ ಇದೆಯಲ್ಲ, ಅದರ ಬಗ್ಗೆ ಪ್ರಶ್ನೆಗಳು ಬಂದ್ರೆ ಅದಕ್ಕೆ ಡಿಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು. ಸಚಿವರಿದ್ದಾರೆ, ಖಾತೆಗಳ ಹಂಚಿಕೆ ಆಗಿಲ್ಲ. ಯಾವಾಗ ಆಗತ್ತೆ ಸದ್ಯಕ್ಕೆ ಗೊತ್ತಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಕಡೆ ಮುಖ ಮಾಡಿ ಕಾಯ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.